ಇದೆ ಹಿಜಬ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ಕೂಡ ಗರಂ ಆಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಿಜಾಬ್ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನ ಧೂರ್ತ ಅಂತೆಲ್ಲ ಪ್ರಹ್ಲಾದ್ ಜೋಶಿ ಅವರು ಜರೆದಿದ್ದಾರೆ. ಸಿದ್ದರಾಮಯ್ಯ ಮುಗ್ಧ ಅಲ್ಲ, ಸಿದ್ದರಾಮಯ್ಯ ಧೂರ್ತರಿದ್ದಾರೆ. ಹೀಗೆ ನೀವು ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹಿಜಾಬ್ ಎಲ್ಲೂ ಕೂಡ ಬ್ಯಾನ್ ಇಲ್ಲ. ವಸ್ತ್ರ ಸಂಹಿತೆ ಬಿಟ್ಟು ಹಿಜಾಬ್ ಹಾಕ್ತೀವಿ ಅಂದ್ರೆ ಹೆಂಗೆ? ನಾಳೆ ಒಬ್ರು ಕೇಸರಿ ಶಾಲ್ ಹಾಕೊಂಡು ಬರ್ತೀನಿ ಅಂತಾರೆ. ನಿಮ್ದು ಮುಟ್ಟಾಳತನನೋ ಅಥವಾ ಸಮಾಜ ಒಡೆಯುವ ತಲೆ ಕೆಟ್ಟವರ ಹೇಳಿಕೆನೋ ಅಂತ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲ ಅಂತಲ್ಲ. ಸಿದ್ದರಾಮಯ್ಯನವರು ಅವರು ಇಗ್ನೋರೆಂಟ್ ಇದ್ದಾರೆ, ಮುಗ್ಧರಿದ್ದಾರೆ ಅಂತ ನಾನು ಭಾವಿಸಿಲ್ಲ. ಸಿದ್ದರಾಮಯ್ಯನವರು ಧೂರ್ತರಿದ್ದಾರೆ. ಇದು ನನ್ನ ಗಂಭೀರ ಆರೋಪ ಅವ್ರ ಮೇಲೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ಟ್ಯಾಂಡ್ ಇಲ್ಲ. ಅವ್ರ ಸ್ಟ್ಯಾಂಡ್ ಅಂತಂದ್ರೆ ಒಂದು ನಮ್ಮನೆ ಬಸ್ ಸ್ಟ್ಯಾಂಡ್ ಇದ್ದಂಗೆ ಅದು. ಯಾರು ಏನು ಬೇಕಾದ್ದು ಮಾತಾಡ್ತಾರೆ, ಯಾರೇನು ಬೇಕಾದ್ದು ಹೋಗ್ತಾರೆ. ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ. ಇವರು ಸಿದ್ದರಾಮಯ್ಯನವರು ಒಂದು ವಿಚಿತ್ರವಾಗಿ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಮೊದಲನೇ ಹಕ್ಕಿರೋದು ಬಜೆಟ್ ಮೇಲೆ, ದೇಶದ ರಿಸೋರ್ಸ್ ಮೇಲೆ ಮುಸಲ್ಮಾನರಿಗೆ ಅಂತ ಹೇಳ್ತಾರೆ. ಈ ಮುಸಲ್ಮಾನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ಎಳೆಯುವಂಥದ್ದು, ಮಿಸ್ಗೈಡ್ ಮಾಡಿ ಓಟ್ ತೆಗೆದುಕೊಳ್ಳೋದು ಅನ್ನೋದು ಅತ್ಯಂತ ಸರಳವಾಗಿ ಅರ್ಥ ಆಗ್ತದೆ ನಿಮಗೆ. ಎಲ್ಲಿಯೂ ಸಹಿತ ಹಿಜಾಬ್ ಬ್ಯಾನ್ ಇಲ್ಲ. ಹಿಜಾಬ್ ಬ್ಯಾನ್ ಅಂದ್ರೇನು? ಇಲ್ಲೇ ಯಾರಾದರೂ ರಸ್ತೆದಾಗ ಹಿಜಾಬ್ ಹಾಕ್ಕೊಂಡು ಓಡಾಡೋದು, ಇದು ಹಿಜಾಬ್ ಬ್ಯಾನ್ ಇದೆ. ಈ ವಸ್ತ್ರ ಸಂಹಿತೆಯನ್ನು ಬಿಟ್ಟು ನಾನು ಹಿಜಾಬ್ ಹಾಕ್ಕೊಂಬರ್ತೀನಿ ಅಂತಂದ್ರೆ ನಾಳೆ ಇನ್ನೊಬ್ಬ ಕಾಲು ಟೊಪ್ಪಿ ಹಾಕ್ಕೊಂಬರ್ತೀನಿ ಅಂತಾನೆ, ಇನ್ನೊಬ್ಬ ಕೇಸರಿ ಶಾಲ್ ಹಾಕ್ಕೊಂಬರ್ತೀನಿ ಅಂತಾನೆ. ಏನು ಮಾಡ್ಲಿಕ್ಕೆ ಹೊರಟ್ರಿ ನೀವು ಸಿದ್ದರಾಮಯ್ಯನವ್ರೆ? ನಿಮ್ಮದು ಮುಟ್ಟಾಳತನವೋ ಅಥವಾ ಸಮಾಜವನ್ನು ಒಡಿಲಿಕ್ಕೆ